ಹೇ ವೆನ್ಯೂ ಬುಕ್ ಆಯ್ತು, ಕೇಟರರ್ಗೂ ಹೇಳಾಯ್ತು, ಇನ್ನು ಫೋಟೋಗ್ರಾಫರ್ದು ಮುಗೀತಪ್ಪ. ಇನ್ನೇನಿದೆ ಮತ್ತೆ ಡಿಜೆ ಫ್ಲವರ್ ಡೆಕೋರೇಷನ್ ಎಲ್ಲ ಬುಕ್ ಮಾಡ್ಕೊಂಡಿದ್ಯಾ ತಾನೆ. ಡಿಜೆನ ಸ್ಯಾಂಡಲ್ವುಡ್ ಸಾಂಗ್ಸೇ ಹಾಕ್ಸೋಣ, ಅದ್ರ ಜೊತೆಗೆ ಮೆಹಂದಿ ಕೂಡ ಇದೆ ಅಲ್ಲ, ಅದನ್ನ ಮರೆಯಕ್ಕಾಗತ್ತಾ? ಕರೆಕ್ಟು. ಮತ್ತೆ ಹನಿಮೂನ್ಗೆ ಎಲ್ಲಿ ಪ್ಲಾನ್ ಮಾಡ್ತಿದ್ಯಾ? ಹನಿಮೂನ ಪ್ಯಾರಿಸ್ಗೆ ಹೋಗೋಣ ಅಂತ ಅನ್ಕೊಂತಾ ಇದೀವಿ, ಅದು ಮದ್ವೆ ಆಗಿ 1 ವಾರ ಆದ್ಮೇಲೆ. ಅದ್ರ ಜೊತೆಗೆ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ತಾನೆ? ಡಾಕ್ಯುಮೆಂಟ್ಸ್ ಮತ್ತೆ ಪ್ರೊಸೀಜರ್ಸ್ ಏನೇನು ಅಂತೆಲ್ಲ ತಿಳ್ಕೊಂಡಿದ್ಯಾ ತಾನೆ? ಮ್ಯಾರೇಜ್ ರಿಜಿಸ್ಟ್ರೇಷನ್ ನಾನು ಇದನ್ನೆಲ್ಲ ಹನಿಮೂನ್ ಆದ್ಮೇಲೆ ನೋಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಅದು ನಿಂಗ್ ವೀಸಾಗ್ ಬೇಕಾಗುತ್ತಲ್ಲ, ನಿನ್ ಮ್ಯಾರೇಜ್ ಸರ್ಟಿಫಿಕೇಟ್ ನೀನ್ ಕಾನೂನುಬದ್ಧವಾಗಿ ಮದ್ವೆ ಆಗಿದ್ಯಾ ಅಂತ ಹೇಳೋದಕ್ಕೆ ಒಂದು ಪ್ರೂಫ್. ಹೌದಾ, ಮ್ಯಾರೇಜ್ ರಿಜಿಸ್ಟ್ರೇಷನ್ ಎಲ್ಲ ದೊಡ್ಡ ವಿಷಯ ಅಲ್ಲ ಅಂತ ಅನ್ಕೊಂಡಿದ್ದೆ. ಮ್ಯಾರೇಜ್ ಸರ್ಟಿಫಿಕೇಟ್ ತುಂಬಾನೇ ಮುಖ್ಯ ಆಗುತ್ತೆ. ಕೇವಲ ವೀಸಾಗಷ್ಟೇ ಅಲ್ಲ, ಫೈನಾನ್ಷಿಯಲ್ ಬೆನಿಫಿಟ್ಸ್ ಕೂಡ ಇದೆ ಗೊತ್ತಾ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡ್ಸೋದ್ರಿಂದ. ಫೈನಾನ್ಷಿಯಲ್ ಬೆನಿಫಿಟ್ಸ್ ಏನೇನಿದೆ ಸ್ವಲ್ಪ ಹೇಳು. ಈಗ ನಾನ್ ಫ್ರೆಂಡ್ ತರನೇ ನೀವ್ ಕೂಡ ಗ್ರೂಮ್ ಟು ಬಿ ಅಥವಾ ಬ್ರೈಡ್ ಟು ಬಿ ಆಗಿದ್ದು, ಹಾಗೆ ನಿಮ್ಗೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಇಂಪಾರ್ಟೆನ್ಸ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ, ಹಾಗೆ ಹೇಗೆ ರಿಜಿಸ್ಟ್ರೇಷನ್ ಮಾಡೋದು ಅನ್ನೋದನ್ನ ಕೂಡ ತಿಳ್ಕೊಳ್ಬೇಕಂದ್ರೆ ಈ ವಿಡಿಯೋ ನಿಮ್ಗಾಗಿ ಅಂತ ಹೇಳ್ಬೋದು. ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡಿಸೋದ್ರಿಂದ ಏನೇನು ಫೈನಾನ್ಷಿಯಲ್ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಕೂಡ ನಾವು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದೀವಿ. ಈ ಮಾಹಿತಿನೆಲ್ಲ ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವಿನ್ನ ಗ್ರೋಕರ್ಣ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಅದ್ರ ಜೊತೆಗೆ ಲೈಕ್ ಮಾಡೋದನ್ನ ಹಾಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ನಾವು ನಿಮ್ಗೆ ಎಜುಕೇಶನಲ್ ಕಾಂಟೆಂಟ್ ನ ಇನ್ನ ಕೊಡ್ತಾನೆ ಇರ್ತೀವಿ. ಈಗ ಮದ್ವೆಗೇನು ಸ್ವರ್ಗದಲ್ಲೇ ಆಗಿದೆ ಅಂತ ಹೇಳ್ತಾರೆ, ಅಂದ್ರೆ ಸ್ವರ್ಗದಲ್ಲೇ ನಿಶ್ಚಯ ಆಗಿದೆ ಅಂತಾರೆ. ಅದ್ರ ಜೊತೆಗೆ ದೊಡ್ಡ ದೊಡ್ಡ ಗ್ರ್ಯಾಂಡ್ ಪಾರ್ಟಿ ಹಾಲ್ಸ್ ಅಲ್ಲಿ ಮದ್ವೆ ಆಗ್ತಾರೆ, ಇಲ್ಲ ಅಂದ್ರೆ ಕೆಲವರು ಸಾಂಪ್ರದಾಯಿಕವಾಗಿ ದೇವಸ್ಥಾನದಲ್ಲಿ ಕೂಡ ಮದ್ವೆ ಆಗ್ತಾರೆ. ಎಲ್ಲೇ ಮದ್ವೆ ಆಗಿರ್ಬೋದು, ಆದ್ರೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ಲೀಗಲಿ ಅದು ವ್ಯಾಲಿಡ್ ಅಲ್ಲ ಅಂತ ಕನ್ಸಿಡರ್ ಆಗುತ್ತೆ. ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ 2006ರಲ್ಲೇನೆ ಇದು ಮ್ಯಾಂಡೇಟರಿ ಅಂತ ಹೇಳಿದ್ದಾರೆ ರಿಜಿಸ್ಟ್ರೇಷನ್ ಪ್ರಾಸೆಸ್. ನೀವು ಕಾನೂನುಬದ್ಧವಾಗಿ ರಿಜಿಸ್ಟರ್ ಮಾಡಿಸ್ತೀರಾ ಅಂದ್ರೆ ಅದು ನಿಮ್ಮ ಕಲ್ಚರ್ ಮತ್ತೆ ರಿಲಿಜಿಯನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸಪೋಸ್ ಹಿಂದೂ ಮ್ಯಾರೇಜ್ ಆಕ್ಟ್ ಇದೆಯಲ್ಲ, ಇದು ಹಿಂದೂಗಳಿಗೆ, ಸಿಖ್ಖರಿಗೆ, ಬೌದ್ಧರಿಗೆ ಮತ್ತೆ ಜೈನರಿಗೆ ಅಪ್ಲೈ ಆಗುತ್ತೆ. ಅದೇ ಮುಸ್ಲಿಂ ಮ್ಯಾರೇಜ್ ಆಕ್ಟ್ ಬಂದು ಮುಸ್ಲಿಮರಿಗೆ ಅಪ್ಲೈ ಆಗುತ್ತೆ. ಹಾಗೆ ಒಂದು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಇದೆ 1954ದು. ಇದ್ರ ಪ್ರಕಾರ ನೀವು ಯಾವುದೇ ರಿಲಿಜಿಯನ್, ಕ್ಯಾಸ್ಟ್ ಯಾವುದನ್ನು ಪರಿಗಣಿಸ್ತೀರಾ ಕೂಡ ನಿಮ್ಮ ಮ್ಯಾರೇಜ್ ನ ರಿಜಿಸ್ಟರ್ ಮಾಡಿಸಬಹುದು ಲೀಗಲಿ. ಸೊ ಈಗ ಲೀಗಲಿ ರಿಜಿಸ್ಟರ್ ಮಾಡಿಸೋದ್ರಿಂದ ಒಂದು ಏನಂದ್ರೆ ನಿಮ್ಮ ರಿಲೇಶನ್ಶಿಪ್ ಅಂದ್ರೆ ಸಂಬಂಧ ಏನಿರುತ್ತೆ ಅದು ಕಾನೂನಿನ ಅಡಿಯಲ್ಲಿ ಮತ್ತೆ ಸಮಾಜದಲ್ಲಿ ಗಟ್ಟಿ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಗೆ ಹಲವಾರು ಹಕ್ಕುಗಳು ಮತ್ತೆ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಬನ್ನಿ ಮುಖ್ಯವಾದ ರೀಸನ್ಸ್ ನ ತಿಳ್ಕೊಳ್ಳೋಣ ಮ್ಯಾರೇಜ್ ರಿಜಿಸ್ಟ್ರೇಷನ್ ನಾವ್ ಯಾಕೆ ಪ್ರಯೋರಿಟೈಸ್ ಮಾಡ್ಬೇಕು ಅಂತ. ಮೊದಲನೇದು ಬಂದು ಅಫ್ಕೋರ್ಸ್ ಇದು ಲೀಗಲ್ ಪ್ರೂಫ್ ನಿಮ್ಗೆ ಕೊಡುತ್ತೆ ಅಂತ ಹೇಳ್ಬೋದು. ಆದ್ರಿಂದ ಅಫಿಷಿಯಲ್ ಏನೇನ್ ಪ್ರಾಸೆಸ್ ಇರುತ್ತೆ ಅದೆಲ್ಲ ಕೂಡ ನಿಮ್ಗೆ ಸಿಂಪ್ಲಿಫೈ ಆಗುತ್ತೆ ಅಂತ ಹೇಳ್ಬೋದು ನಿಮ್ ಮದ್ವೆ ಲೈಫ್ಗೆ. ಮತ್ತೊಂದು ಬಂದು ಬೆನಿಫಿಟ್ ಅಂತ ಅಂದ್ರೆ ನಿಮ್ಗೆ ಎಮೋಷನಲ್ ಭದ್ರತೆ ಮತ್ತೆ ಸೊಸೈಟಲ್ ಭದ್ರತೆ, ಅಂದ್ರೆ ಸಾಮಾಜಿಕವಾಗಿ ಹಾಗೆ ಭಾವನಾತ್ಮಕವಾಗಿ ಒಂದು ಭದ್ರತೆ ಸಿಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸೊಸೈಟಿ ಅಕ್ಸೆಪ್ಟೆನ್ಸ್ ಕೂಡ ಸಿಗುತ್ತೆ ನಿಮ್ಮ ಮದ್ವೆಗೆ. ಇನ್ನು ಮೂರನೇದು ಬಂದು ಅಂತಂದ್ರೆ ನಿಮ್ಗೆ ವೀಸಾಗೆ ಮತ್ತೆ ಇಮಿಗ್ರೇಷನ್ ಪ್ರಾಸೆಸ್ಗೆಲ್ಲ ಕೂಡ ಈ ಮ್ಯಾರೇಜ್ ಸರ್ಟಿಫಿಕೇಟ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮ್ಯಾಂಡೇಟರಿ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಈಗ ನೀವು ಸ್ಪೌಸ್ ವೀಸಾ ಮೇಲೆ ಟ್ರಾವೆಲ್ ಮಾಡ್ತಿದ್ದೀರಾ ಅನ್ಕೊಳ್ಳೋಣ, ಅಥವಾ ರೆಸಿಡೆನ್ಸಿಗೆ ಅಪ್ಲೈ ಮಾಡ್ತಿದ್ದೀರಾ ಅನ್ಕೊಳ್ಳೋಣ ಅಬ್ರಾಡ್ ಅಲ್ಲಿ, ಆಗ ಕೂಡ ಮ್ಯಾರೇಜ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಆಗುತ್ತೆ ಒಟ್ಟಿಗೆ ಸೆಟಲ್ ಆಗ್ಬೇಕು ಅನ್ಕೊಂಡಿದ್ರೆ. ಮತ್ತೊಂದು ಬೆನಿಫಿಟ್ ಏನು ಅಂದ್ರೆ ಇನ್ಹೆರಿಟೆನ್ಸ್ ರೈಟ್ಸ್ ಅಂತ. ಈಗ ನಿಮ್ ಸ್ಪೌಸ್ ಅಕಸ್ಮಾತ್ ಆಗಿ ಏನಾದ್ರು ಆಕ್ಸಿಡೆಂಟ್ ಏನಾದ್ರು ಆಗಿ ತೀರ್ಕೊಂಡ್ರು ಅಂತ ಅನ್ಕೊಳ್ಳೋಣ, ಆಗ ನಿಮ್ಗೆ ಎಲ್ಲ ರೈಟ್ಸ್ ಬರ್ಬೇಕು ಅಂದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅವ್ರ ಆಸ್ತಿಯಲ್ಲಿ ಭಾಗ ಏನೇ ಇದ್ರು ಕೂಡ ಆ ಪ್ರೊಸೀಜರ್ಸ್ಗೆಲ್ಲ ಕೂಡ ಮ್ಯಾರೇಜ್ ಸರ್ಟಿಫಿಕೇಟ್ ಒಂದು ಲೀಗಲ್ ಪ್ರೂಫ್ ನ ಕೊಡುತ್ತೆ ನೀವು ಅವ್ರ ಸ್ಪೌಸ್ ಅಂತ. ಮತ್ತೊಂದು ರೀಸನ್ ಏನು ಅಂದ್ರೆ ಡಿವೋರ್ಸ್ ಅಲ್ಲಿ ಕೂಡ ಮ್ಯಾರೇಜ್ ಸರ್ಟಿಫಿಕೇಟ್ ನ ಕೇಳ್ತಾರೆ. ಹೌದು, ಅದು ಕೂಡ ಲೀಗಲ್ ಪ್ರೂಫ್. ನಿಮ್ಗೆ ಡಿವೋರ್ಸ್ ಆಗ್ಬೇಕಾದ್ರೆ ನಿಮ್ಗೆ ಕರೆಕ್ಟ್ ಆಗಿ ಅಸೆಟ್ಸ್ ಎಲ್ಲ ಡಿವೈಡ್ ಆಗ್ಬೇಕು ಅಂತಂದ್ರೆ ಆಗ ಕೂಡ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇನ್ನ ನಮ್ಗೆ ಮೇನ್ ಇಂಪಾರ್ಟೆಂಟ್ ಆಗಿ ಈ ವಿಡಿಯೋ ಕಾನ್ಸಂಟ್ರೇಟ್ ಮಾಡ್ತಿರೋದು ಎಲ್ಲಿಗೆ ಅಂತ ಅಂದ್ರೆ ಫೈನಾನ್ಷಿಯಲ್ ಬೆನಿಫಿಟ್ಸ್ ಏನೇನ್ ಸಿಗುತ್ತೆ ಮ್ಯಾರೇಜ್ ಸರ್ಟಿಫಿಕೇಟ್ ಇಂದ ಅಂತ ನಾವು ತಿಳ್ಕೊಳ್ಳೋದು. ಫೈನಾನ್ಷಿಯಲ್ ಬೆನಿಫಿಟ್ಸ್ ಅಂದ್ರೆ ನಾವ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ? ಒಟ್ಟಿಗೆ ಕಪಲ್ಸ್ ಯಾವ ರೀತಿಯಾದ ಟ್ಯಾಕ್ಸ್ ಬೆನಿಫಿಟ್ಸ್ ನ ಪಡ್ಕೊಬಹುದು, ಹಾಗೆ ಯಾವ ರೀತಿಯಾಗಿ ಸೇವ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಈಗ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಅಂತ ತಗೊಂಡ್ರೆ ನೀವು ಕಾನೂನುಬದ್ಧವಾಗಿ ಮದ್ವೆ ಆದ ತಕ್ಷಣ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಏನಿರುತ್ತೆ ಅದ್ರೊಳಗೆ ನಿಮ್ಮ ಸ್ಪೌಸ್ ಕೂಡ ಎಲಿಜಿಬಲ್ ಆಗ್ತಾರೆ. ಹೌದು, ಆದ್ರಿಂದ ಅವ್ರಿಗೆ ಸಪರೇಟ್ ಏನು ತಗೊಳ್ಳೋ ಅಷ್ಟಿರಲ್ಲ. ಅದ್ರ ಜೊತೆಗೆ ಪ್ರೀಮಿಯಂ ನ ನೀವು ಸೇವ್ ಮಾಡ್ಬೋದಲ್ವಾ? ಹೌದು. ಈಗ ಟ್ಯಾಕ್ಸೇಷನ್ ಬೆನಿಫಿಟ್ ಅಂತ ತಗೊಂಡ್ರೆ ಸೆಕ್ಷನ್ 80D ಅಲ್ಲಿ ನಿಮ್ಗೆ 25,000 ಅಲೋವೆನ್ಸ್ ಇರುತ್ತೆ ಅಲ್ವಾ ಗವರ್ಮೆಂಟ್ ಇಂದ. ಏನಕ್ಕೆ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇ ಮಾಡೋದಕ್ಕೆ, ಅದ್ರ ಜೊತೆಗೆ ಪ್ರಿವೆಂಟಿವ್ ಹೆಲ್ತ್ ಚೆಕ್ಅಪ್ಗೆ. 20,000 ಬಂದು ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂಗೆ, 5,000 ಬಂದು ಪ್ರಿವೆಂಟಿವ್ ಹೆಲ್ತ್ ಚೆಕ್ಅಪ್ಗೆ. ಆದ್ರೆ ಭಾರತದಲ್ಲಿ ಹೆಲ್ತ್ ಕೇರ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಬರೀ 25,000 ಪ್ರೀಮಿಯಂ ಸಾಕಾಗಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್ಸ್ ಕೂಡ ತುಂಬಾ ಕಾಸ್ಟ್ಲಿ ಆಗಿದೆ, ಹಾಗೆ ಅದು ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಈಗ ನಿಮ್ ಜೊತೆಗೆ ನಿಮ್ ಸ್ಪೌಸ್ ಕೂಡ ಅರ್ನ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ, ಅವರು ಕೂಡ ಟ್ಯಾಕ್ಸಸ್ ಪೇ ಮಾಡ್ಬೇಕು ಅಂತ ಅನ್ಕೊಳ್ಳೋಣ. ಆಗ ಏನ್ ಮಾಡ್ಬೋದು, ನೀವೇನ್ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಸಿದ್ದೀರಾ ಅದು 50,000ಕ್ಕಿಂತ ಜಾಸ್ತಿ ಇದೆ ಅಂತಾನೆ ಅನ್ಕೊಳ್ಳೋಣ.
ಸೊ ಈಗ ನೀವು ಇದನ್ನ ಸ್ಪ್ಲಿಟ್ ಮಾಡ್ಕೋಬಹುದು. ಸೊ ನೀವ್ 25,000, ಅವ್ರ 25,000 ಡಿಡಕ್ಷನ್ ತಗೊಳ್ಳೋ ಹಾಗೆ. ಸೊ ಇದರಿಂದ ನೀವು ಡಿಡಕ್ಷನ್ ನ ಜಾಸ್ತಿ ಕ್ಲೇಮ್ ಮಾಡಬಹುದು ಅಂತ ಹೇಳ್ಬೋದು. ಸೊ ಇನ್ಶೂರರ್ಸ್ 2 ಸರ್ಟಿಫಿಕೇಟ್ ಕೊಡ್ಬೇಕಾಗುತ್ತೆ ಈ ಕೇಸಸ್ ಅಲ್ಲಿ. ಸೊ ಅದು ಅಲೋಕೇಶನ್ ಬೇಸಿಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇನೆ ಅವ್ರಿಗೆ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ ನೋಡ್ಕೊಂಡು ಅವ್ರು ಈ ತರಹದ ಸರ್ಟಿಫಿಕೇಟ್ ನ ಕೊಡ್ತಾರೆ. ಈಗ ಮತ್ತೊಂದು ಸ್ಯಾಲರಿ ಕಾಂಪೋನೆಂಟ್ ಅಲ್ಲಿ ನಾವು ಅಡ್ವಾಂಟೇಜ್ ನ ತಗೊಳ್ಬಹುದು. ಅದ್ಯಾವುದು ಅಂದ್ರೆ HRA, ಹೌಸ್ ರೆಂಟ್ ಅಲೋವೆನ್ಸ್. ಈಗ ಬೆಂಗಳೂರಲ್ಲಂತೂ ರೆಂಟ್ ಎಲ್ಲ ಏನಿದೆ ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಸಪೋಸ್ ನೀವು ಮತ್ತೆ ನಿಮ್ಮ ಸ್ಪೌಸ್ ಇಬ್ರು ಕೂಡ ಸೇರಿ ರೆಂಟ್ ನ ಪೇ ಮಾಡ್ತಿದ್ರ ಅಂದ್ರೆ ಆಗ ನೀವಿಬ್ರು ಕೂಡ ಟ್ಯಾಕ್ಸ್ ಬೆನಿಫಿಟ್ ನ ಪಡ್ಕೊಳ್ಬಹುದು ಈ HRA ಅಂಡರ್ ಅಲ್ಲಿ. ಸೊ ಆದ್ರಿಂದ ನಿಮ್ಮ ಟ್ಯಾಕ್ಸ್ ಬೆನಿಫಿಟ್ ಏನಿದೆ ಅಂದ್ರೆ ಟ್ಯಾಕ್ಸ್ ಸೇವಿಂಗ್ಸ್ ಅದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ನಿಮ್ಮ ಪ್ರಾಪರ್ಟೀಸ್ ನ ಹೇಗೆ ಓನ್ ಮಾಡ್ತೀರಾ ಅಂದ್ರೆ ಜಂಟಿಯಾಗಿ ಹೇಗೆ ಓನ್ ಮಾಡ್ತೀರಾ ಅನ್ನೋದರ ರೈಟ್ಸ್ ಕೂಡ ಮ್ಯಾರೇಜ್ ಲಾಸ್ ಡಿಸೈಡ್ ಮಾಡುತ್ತೆ. ಈಗ ಹಿಂದೂ ಮ್ಯಾರೇಜ್ ಆಕ್ಟ್ ಅಂತ ನೀವು ತಗೊಂಡ್ರೆ, ಸೊ ನೀವು ಮದ್ವೆ ಆದ್ಮೇಲೆ ಏನೇನ್ ತಗೊಂತೀರಾ, ಲ್ಯಾಂಡ್ ಆಗಿರ್ಬೋದು ಅಥವಾ ಮೂವೇಬಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಅಂದ್ರೆ ಕಾರ್ಸ್, ಜ್ಯುವೆಲ್ರಿ ಅಥವಾ ಯಾವ್ದೇ ಬಿಲ್ಡಿಂಗ್ ಆಗಿರ್ಬೋದು. ಸೊ ಏನೇ ಪರ್ಚೇಸ್ ಮಾಡಿದ್ರು ಕೂಡ ಬೋತ್ ಪಾರ್ಟ್ನರ್ಸ್ ಅಂದ್ರೆ ಇಬ್ಬರಿಗೂ ಕೂಡ ಈಕ್ವಲ್ ರೈಟ್ಸ್ ಇದೆ ಅಂತ ಹಿಂದೂ ಮ್ಯಾರೇಜ್ ಆಕ್ಟ್ ಹೇಳುತ್ತೆ. ಈಗ ಒಬ್ರು ಸ್ಪೌಸ್ ತೀರ್ಕೊಂಡ್ರು ಅಂದ್ರೆ ಅವರ ಪ್ರಾಪರ್ಟಿ ಡಿಸ್ಟ್ರಿಬ್ಯೂಷನ್ ಹೇಗಾಗುತ್ತೆ ಅನ್ನೋದು ಹಿಂದೂ ಸಕ್ಸೆಷನ್ ಆಕ್ಟ್ ಮತ್ತೆ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಇಂದ ತಿಳಿಯುತ್ತೆ. ಸೊ ಸ್ಪೌಸ್ಗೆ ಈಕ್ವಲ್ ರೈಟ್ ಸಿಗ್ಬೇಕು ಅನ್ನೋದನ್ನ ಈ ಆಕ್ಟ್ಸ್ ನಮ್ಗೆ ತಿಳಿಸುತ್ತೆ. ಸೊ ಅದೇ ನೋಡ್ಬೇಕಂದ್ರೆ ಮುಸ್ಲಿಂ ಆಕ್ಟ್ ಏನಿದೆ ಸೊ ಅದ್ರೊಳಗೆ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಸೊ ಕೆಲವು ಸರಿ ಮ್ಯಾರೇಜ್ ನ ನಂತರ ಪ್ರಾಪರ್ಟಿನ ಯಾರು ಕ್ಲೇಮ್ ಮಾಡ್ಬೇಕು, ಹಸ್ಬೆಂಡ್ ಕ್ಲೇಮ್ ಮಾಡ್ಬೇಕಾ, ಈ ರೀತಿಯಾದ ಕೆಲವು ವಿಷಯಗಳಲ್ಲಿ ಕೆಲವು ಡಿಫ್ರೆನ್ಸಸ್ ಇರುತ್ತೆ. ಸೊ ಅದರಿಂದ ಯಾವ ಮ್ಯಾರೇಜ್ ಆಕ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸಕ್ಸೆಷನ್ ಆದ್ಮೇಲೆ ಟ್ಯಾಕ್ಸೇಷನ್ ನ ಕೂಡ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತಲ್ಲ. ಈಗ ಪ್ರಾಪರ್ಟೀಸ್ ಏನೋ ನಿಮ್ಗೆ ಸಕ್ಸೆಷನ್ ಇಂದ ಸಿಕ್ತು ಅಂತ ಅನ್ಕೊಳ್ಳೋಣ. ಸೊ ಇದ್ರ ಮೇಲೆ ಯಾವ್ದಾದ್ರು ಟ್ಯಾಕ್ಸ್ ಬೀಳುತ್ತಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಇದನ್ನ ಗಿಫ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಗಿಫ್ಟ್ಗಳು ಟ್ಯಾಕ್ಸ್ ಆಗುತ್ತೆ ಅಲ್ವಾ. ಸೊ ಆದ್ರೆ ಇದನ್ನ ಮಾತ್ರ ಎಕ್ಸೆಂಪ್ಟ್ ಮಾಡಿದ್ದಾರೆ. ಅಂದ್ರೆ ಇನ್ಹೆರಿಟೆನ್ಸ್ ಇಂದ ಏನೇನ್ ಬರುತ್ತೆ ಅದ್ ಯಾವ್ದಕ್ಕೂ ಕೂಡ ಟ್ಯಾಕ್ಸ್ ಬೀಳೋದಿಲ್ಲ, ಯಾಕಂದ್ರೆ ಅದು ಎಕ್ಸೆಂಪ್ಟ್ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಈ ಪ್ರಾಪರ್ಟೀಸ್ ಇಂದ ನಿಮ್ಗೆ ಏನಾದ್ರು ಇನ್ಕಮ್ ಬರುತ್ತೆ ಅಂತ ಅನ್ಕೊಳ್ಳೋಣ, ಆ ಇನ್ಕಮ್ ಮೇಲೆ ಟ್ಯಾಕ್ಸ್ ಬೀಳುತ್ತೆ. ಈಗ ನೀವಿಬ್ರು ಸ್ಪೌಸಸ್ ಕೂಡ ಪ್ರಾಪರ್ಟಿನ ಓನ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ಆಗ ಯಾವ ರೀತಿಯಾದ ಬೆನಿಫಿಟ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ಈಗ ಟ್ಯಾಕ್ಸೇಷನ್ ಬೆನಿಫಿಟ್ಸ್ ಅಂತ ತಗೊಂಡ್ರೆ, ಸೊ 80C ಅಲ್ಲಿ ನಿಮ್ಗೆ ರೀಪೇಮೆಂಟ್ ಆಫ್ ಲೋನ್ಗೆ 1.5 ಲಕ್ಷ ಅಷ್ಟು ಅಲೋವೆನ್ಸ್ ಇರುತ್ತೆ. ಈಗ ಹೋಮ್ ಲೋನ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ, ಇಬ್ರು ಕೂಡ ಪೇ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳೋಣ ಇನ್ಸ್ಟಾಲ್ಮೆಂಟ್ಸ್ ನ. ಆಗ ಏನಾಗುತ್ತೆ ಅಂತಂದ್ರೆ ಇಬ್ರು ಕೂಡ ಕ್ಲೇಮ್ ಮಾಡ್ಬೋದು 1,50,000, 1,50,000 ಅಂದ್ರೆ ಆ ರೀಪೇಮೆಂಟ್ ಅಮೌಂಟ್ ಏನಿದೆ ಅದು ಅದಕ್ಕಿಂತ ಜಾಸ್ತಿ ಇದ್ದಾಗ. ಸೊ ಇನ್ನ ಇಂಟ್ರೆಸ್ಟ್ ಅಂತ ತಗೊಂಡ್ರೆ ಸೆಕ್ಷನ್ 24 ಅಲ್ಲಿ 2 ಲಕ್ಷ ಅಷ್ಟು ಇಂಟ್ರೆಸ್ಟ್ ಪೇಮೆಂಟ್ಗೆ ನಿಮ್ಗೆ ಅಲೋವೆನ್ಸ್ ಇದೆ. ಅದನ್ನ ಒಂದೇ ಸ್ಪೌಸ್ ಅಲ್ದಿರ ಇಬ್ರು ಕೂಡ ನೀವು ಕ್ಲೇಮ್ ಮಾಡ್ಬೋದು. ಯಾವಾಗ ಅಂದ್ರೆ ಸೊ ಪ್ರಪೋರ್ಷನೇಟ್ ಆಗಿ ಕ್ಲೇಮ್ ಮಾಡ್ಬೋದು. ಸಪೋಸ್ ನೀವು 4 ಲಕ್ಷ ಇಂಟ್ರೆಸ್ಟ್ ಪೇ ಮಾಡ್ತಿದ್ದೀರಾ ಅನ್ಕೊಳ್ಳೋಣ, 2 ಲಕ್ಷ ಅವ್ರು ಕ್ಲೇಮ್ ಮಾಡ್ಬೋದು, 2 ಲಕ್ಷ ನೀವು ಕ್ಲೇಮ್ ಮಾಡ್ಬೋದು. ಬಟ್ ಪೇಮೆಂಟ್ ಅವ್ರವ್ರೇ ಮಾಡಿರ್ಬೇಕು. ಅಂದ್ರೆ ನೀವು ಎಷ್ಟು ಪೇ ಮಾಡ್ತೀರಾ ಅಷ್ಟು ಪ್ರಪೋರ್ಷನೇಟ್ ಆಗಿ ನೀವು ಟ್ಯಾಕ್ಸ್ ಬೆನಿಫಿಟ್ ನ ತಗೊಳ್ಬಹುದು. ಎರಡನೇ ಪಾಯಿಂಟ್ ಬಂದು ಕ್ರೆಡಿಬಿಲಿಟಿ ಅಂತ ಹೇಳ್ಬೋದು. ಇದೇನು ಅಂತ ಕೇಳ್ತೀರಾ. ಈಗ ನೀವು ಒಬ್ರೇ ಲೋನ್ಗೆ ಅಪ್ಲೈ ಮಾಡ್ತೀರಾ ಅಂತ ಅನ್ಕೊಳ್ಳೋಣ, ಅದಕ್ಕೂ ಮತ್ತೆ ನೀವು ಇಬ್ರು ಸೇರಿ ಒಟ್ಟಿಗೆ ಲೋನ್ ಅಪ್ಲೈ ಮಾಡ್ತೀರಾ ಅಂತ ಅನ್ಕೊಳ್ಳೋಣ, ಎರಡಕ್ಕೂ ಕೂಡ ಡಿಫ್ರೆನ್ಸ್ ಇದೆ. ಏನು ಅಂದ್ರೆ ನಿಮ್ಗೆ ಲೋನು ಸಿಗುತ್ತೋ ಇಲ್ವೋ ಅನ್ನೋ ಚಾನ್ಸಸ್ ಏನಿರುತ್ತೆ ಅದು ಇಬ್ರು ಅಪ್ಲೈ ಮಾಡಿದಾಗ ಜಾಸ್ತಿ ಆಗುತ್ತೆ. ಹೌದು. ಸೊ ಇಬ್ರು ಅಪ್ಲೈ ಮಾಡಿದಾಗ ಬ್ಯಾಂಕ್ಸ್ ಕೂಡ ನಿಮ್ಮನ್ನ ಜಾಸ್ತಿ ನಂಬಿ ನಿಮ್ಗೆ ಬೇಗ ಲೋನ್ ನ ಸೆಕ್ಯೂರ್ ಮಾಡ್ಕೊಡ್ತಾರೆ. ಸೊ ನಿಮ್ಮ ಕೇಸ್ ಏನಿರುತ್ತೆ ಅದು ಜಾಸ್ತಿ ಸ್ಟ್ರೆಂಥನ್ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಕಡೆದಾಗಿ ಬಂದು ಸ್ಟಾಂಪ್ ಡ್ಯೂಟಿ. ಈಗ ವುಮೆನ್ ಏನಾದ್ರು ಪ್ರಾಪರ್ಟಿನ ಓನ್ ಮಾಡಿದ್ರೆ ಅಥವಾ ಕೋ ಓನರ್ ಆಗಿದ್ರು ಕೂಡ ಸ್ಟಾಂಪ್ ಡ್ಯೂಟಿ ಚಾರ್ಜಸ್ ಅಲ್ಲಿ ಸ್ವಲ್ಪ ಕನ್ಸೆಷನ್ ಸಿಗುತ್ತೆ. ಈಗ ಮಹಾರಾಷ್ಟ್ರ ಅಂತ ತಗೊಂಡ್ರೆ 1% ಕನ್ಸೆಷನ್ ಕೊಡುತ್ತೆ. ಹೀಗೆ ಸ್ಟೇಟ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಎಷ್ಟು ಕನ್ಸೆಷನ್ ಸಿಗುತ್ತೆ ಅಂತ. ಸೊ ಇದರಿಂದ ನೀವು ಸ್ಟಾಂಪ್ ಡ್ಯೂಟಿ ಚಾರ್ಜಸ್ ನ ಕೂಡ ಸೇವ್ ಮಾಡ್ಬೋದು. ಇಡೀ ಪ್ರಾಪರ್ಟಿ ಮೇಲೆ 1% ಅಂದ್ರೆ ಅದು ಜಾಸ್ತಿ ದೊಡ್ಡ ಅಮೌಂಟ್ ಅಂತಾನೆ ಹೇಳ್ಬೋದು. ಈಗ ಬನ್ನಿ ಮ್ಯಾರಿಟಲ್ ಟ್ಯಾಕ್ಸೇಷನ್ ಬಗ್ಗೆ ಮಾತಾಡೋಣ. ಈಗ ನಿಮ್ ಸಂಬಂಧಿಕರು ಅಲ್ಲದೆ ಇರೋರು ಯಾರು ನಿಮಗೆ ಗಿಫ್ಟ್ ಕೊಟ್ರೆ ಅದ್ರ ಮೇಲೆ ಟ್ಯಾಕ್ಸ್ ಬೀಳುತ್ತೆ. ಬಟ್ ಆದ್ರೆ ಮ್ಯಾರೇಜ್ ಟೈಮ್ ಅಲ್ಲಿ ಯಾರು ಬೇಕಾದ್ರೂ ನಿಮ್ಗೆ ಗಿಫ್ಟ್ ಕೊಡ್ಬೋದು. ಯಾವುದೇ ಅಮೌಂಟ್ ಲಿಮಿಟ್ ಇಲ್ದಿರಾ ಕೂಡ ನಿಮ್ಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಹೌದು. ಸೊ ಯಾವುದೇ ಗಿಫ್ಟ್ಗೂ ಕೂಡ ಟ್ಯಾಕ್ಸೇಷನ್ ಬೀಳೋದಿಲ್ಲ, ಇದು ಮ್ಯಾರೇಜ್ ಒಕೇಶನ್ಗೆ ಮಾತ್ರ. ಹಾಗಾದ್ರೆ ಇದು ಪ್ರೂಫ್ ಏನು ಅಂದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ಅಂತ ಹೇಳ್ಬೋದು. ಯಾವುದೇ ಟ್ಯಾಕ್ಸ್ ಅಥಾರಿಟೀಸ್ ನಿಮ್ಮ ಹತ್ರ ಬಂದು ಏನೇ ಕ್ವೆಶ್ಚನ್ ಮಾಡಿದ್ರು ಕೂಡ ನೀವು ಮ್ಯಾರೇಜ್ ಸರ್ಟಿಫಿಕೇಟ್ ತೋರಿಸಿದ್ರೆ ಆಗ ಬಂದಿರೋ ಗಿಫ್ಟ್ ಏನಿದೆ ಅದೆಲ್ಲದಕ್ಕೂ ಕೂಡ ಎಕ್ಸೆಂಪ್ಷನ್ ಇದೆ ಅಂತ ಹೇಳ್ಬೋದು. ಹಾಗೆ ಸಪೋಸ್ ನಿಮ್ ಮ್ಯಾರೇಜ್ ಅಲ್ಲಿ ನೀವು ಯಾರು ಹೋಮ್ ಮೇಕರ್ ಆಗಿದ್ರೆ ಅಂದ್ರೆ ಹೌಸ್ ವೈಫ್ ಆತರ ಏನಾರು ಆಗಿದ್ರೆ, ಸೊ ನಿಮ್ಗೆ ಯಾವುದೇ ರೀತಿಯಾದ ಇನ್ಕಮ್ ಇಲ್ಲ ಅಂತ ಅಂದ್ರೆ, ಸೊ ಈಗ ನೀವು ಮನೆ ನಡೆಸೋದಕ್ಕೆ ಒಂದಷ್ಟು ಇನ್ಕಮ್ ನಿಮ್ಗೆ ಬರ್ಲೇಬೇಕಾಗುತ್ತೆ ನಿಮ್ ಕೈಗೆ. ಸೊ ಆ ಇನ್ಕಮ್ ಟ್ಯಾಕ್ಸಬಲ್ ಆಗಿರೋದಿಲ್ಲ, ಆ ಇನ್ಕಮ್ ಎಕ್ಸೆಂಪ್ಟ್ ಆಗುತ್ತೆ ಅಂತ ಹೇಳ್ಬೋದು. ಈಗ ಸಪೋಸ್ ನಿಮ್ ಸ್ಪೌಸ್ಗೆ ಯಾವುದೇ ರೀತಿಯಾದ ಗಿಫ್ಟ್ ನ ನೀವು ಕೊಟ್ಟರು ಕೂಡ ಅದು ಫುಲ್ಲಿ ಎಕ್ಸೆಂಪ್ಟ್ ಇರುತ್ತೆ, ಯಾವುದೇ ರೀತಿಯಾದ ಟ್ಯಾಕ್ಸ್ ಬೀಳೋದಿಲ್ಲ.
ಬಟ್ ಆದ್ರೆ ಆ ಗಿಫ್ಟ್ ಇಂದ ಅಂದ್ರೆ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಹಣ ಆಗಿರ್ಬೋದು, ಅದರಿಂದ ಅವ್ರು ಏನೇ ಇನ್ಕಮ್ ಜನರೇಟ್ ಮಾಡ್ತಾರೆ ಆ ಇನ್ಕಮ್ ನಿಮ್ಗೆನೆ ವಾಪಸ್ ಟ್ಯಾಕ್ಸಬಲ್ ಆಗುತ್ತೆ. ಇದು ಕ್ಲಬ್ಬಿಂಗ್ ಟ್ಯಾಕ್ಸೇಷನ್ ಪ್ರಕಾರ ನಡೆಯುತ್ತೆ. ಏನಿದು ಅಂತ ಕೇಳಿದ್ರೆ, ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಸಪೋಸ್ ನೀವು 15 ಲಕ್ಷ ನಿಮ್ಮ ಹೆಂಡತಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅನ್ಕೊಳ್ಳೋಣ. ಇದ್ರ ಮೇಲೆ ಯಾವ ರೀತಿಯಾದ ಟ್ಯಾಕ್ಸ್ ಬೀಳೋದಿಲ್ಲ. ಬಟ್ ಆದ್ರೆ ಅವರು ಆ 15 ಲಕ್ಷನ ಇನ್ವೆಸ್ಟ್ ಮಾಡಿ 1.25 ಲಕ್ಷ ಏನಾದ್ರು ಇನ್ಕಮ್ ಪಡ್ಕೊಂತಾರೆ ಅನ್ಕೊಳ್ಳೋಣ. ಆ ಇನ್ಕಮ್ ವಾಪಸ್ಸು ನಿಮ್ ಟ್ಯಾಕ್ಸೇಷನ್ಗೆ ಬರುತ್ತೆ. ಸೊ ಇದು ಕ್ಲಬ್ಬಿಂಗ್ ಇನ್ಕಮ್ ಟ್ಯಾಕ್ಸೇಷನ್ ಪ್ರಕಾರ. ಈ ತರ ಪ್ರಾವಿಷನ್ ಯಾಕೆ ಬಂತು ಅಂತಂದ್ರೆ, ಈಗ ಸಪೋಸ್ ನಿಮ್ ಸ್ಪೌಸ್ಗೆ ಲೋವರ್ ಇನ್ಕಮ್ ಇದೆ ಅಂತ ನೀವು ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಿ ನಿಮ್ಮ ಟ್ಯಾಕ್ಸೇಷನ್ ಬರ್ಡನ್ನ ಅವ್ರ ಮೇಲೆ ಹಾಕ್ಬಹುದಲ್ವಾ. ಸೊ ಇದನ್ನ ಅವಾಯ್ಡ್ ಮಾಡಕ್ಕೆ ಅಂತ ಈ ರೀತಿಯಾದ ಕ್ಲಬ್ಬಿಂಗ್ ಇನ್ಕಮ್ ಟ್ಯಾಕ್ಸೇಷನ್ ಬಂದಿರೋದು. ಸೊ ಈಗ ನೋಡ್ಬೇಕಂದ್ರೆ ಜಾಯಿಂಟ್ಲಿ ಕೂಡ ನೀವು ಯಾವುದೇ ರೀತಿಯಾದ ITR ನ ಫೈಲ್ ಮಾಡೋದಿಕ್ಕಾಗಲ್ಲ. ನೀವೇ ಸಪರೇಟ್ ಟ್ಯಾಕ್ಸ್ ಪೇಯರು, ಹಾಗೆ ನಿಮ್ಮ ಸ್ಪೌಸೇ ಸಪರೇಟ್ ಟ್ಯಾಕ್ಸ್ ಪೇಯರು. ಸೊ ಇಬ್ರು ಕೂಡ ಬೇರೆ ಬೇರೆ ITRs ನ ನೀವು ಫೈಲ್ ಮಾಡ್ಬೇಕಾಗತ್ತೆ. ಈಗ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಇದು ರಾಜ್ಯದಿಂದ ರಾಜ್ಯಕ್ಕೆ ಡಿಫರ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ರಿಲಿಜಿಯನ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಅಂದ್ರೆ ಹಿಂದೂ ಮ್ಯಾರೇಜ್ ಆಕ್ಟಾ ಅಥವಾ ಸ್ಪೆಷಲ್ ಮ್ಯಾರೇಜ್ ಆಕ್ಟಾ, ಈ ರೀತಿಯಾಗಿ ಮುಂಚೆ ಹೇಳ್ದಾಗೆ ಡಿಪೆಂಡ್ ಆಗುತ್ತೆ. ಬಟ್ ಆದ್ರೆ ಒಂದು ಜನರಲ್ ಐಡಿಯಾ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಈಗ ಫಸ್ಟ್ ಏನಂದ್ರೆ ಎಲಿಜಿಬಿಲಿಟಿ. ಸೊ ಏನಂದ್ರೆ ಮದ್ವೆ ಆಗೋ ಹುಡುಗ 21 ವರ್ಷ ಆಗಿರ್ಬೇಕು, ಮದ್ವೆ ಆಗೋ ಹುಡುಗಿ 18 ವರ್ಷ ತುಂಬಿರ್ಬೇಕು. ಇದನ್ನ ಫಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಮೀಟ್ ಮಾಡ್ಬೇಕಾಗುತ್ತೆ. ಈಗ ಈ ಪ್ರಾಸೆಸ್ ನ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಕೆಲವು ಡಾಕ್ಯುಮೆಂಟ್ಸ್ ನ ನೀವು ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಬನ್ನಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ನೋಡೋಣ. ಮೊದಲನೇದು ಬಂದು ಪ್ರೂಫ್ ಆಫ್ ಐಡೆಂಟಿಟಿ. ಈಗ ಆಧಾರ್ ಕಾರ್ಡು, ಪಾಸ್ಪೋರ್ಟು, ವೋಟರ್ ID ಕಾರ್ಡು ಇವೆಲ್ಲ ಕೂಡ ಐಡೆಂಟಿಟಿಗೆ ಪ್ರೂಫ್ ಕೊಡುತ್ತೆ. ಮತ್ತೆ ಪ್ರೂಫ್ ಆಫ್ ಏಜ್ ಅಂತ. ಸೊ ನೀವು ಲೀಗಲ್ ಏಜ್ ರೀಚ್ ಆಗಿದ್ದೀರಾ ಇಲ್ವಾ ಅಂತ ವೆರಿಫೈ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಈಗ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಪಾಸ್ಪೋರ್ಟ್ ಆಗಿರ್ಬೋದು, ಇದನ್ನ ಯಾವ್ದಾದ್ರು ಸಬ್ಮಿಟ್ ಮಾಡ್ಬೋದು. ಇನ್ನ ಪ್ರೂಫ್ ಆಫ್ ರೆಸಿಡೆನ್ಸ್, ಈಗ ರೇಷನ್ ಕಾರ್ಡ್ ಆಗಿರ್ಬೋದು, ಯುಟಿಲಿಟಿ ಬಿಲ್ ಆಗಿರ್ಬೋದು, ರೆಂಟಲ್ ಅಗ್ರಿಮೆಂಟ್ ಆಗಿರ್ಬೋದು. ಸೊ ಇವೆಲ್ಲ ಕೂಡ ನಿಮ್ಮ ಪ್ಲೇಸ್ ಆಫ್ ರೆಸಿಡೆನ್ಸ್ ನ ಕನ್ಫರ್ಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನ ಫೋಟೋಗ್ರಾಫ್ಸ್. ಸೊ ಏನಂದ್ರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ನಿಮ್ಗೆ ರೀಸೆಂಟ್ ಆಗಿರೋದು ಯಾವ್ದಾದ್ರು ಇಬ್ಬರದು ಕೂಡ ಬೇಕಾಗುತ್ತೆ. ಹಾಗೆ ಪ್ರೂಫ್ ಆಫ್ ಮ್ಯಾರೇಜ್. ಇದು ನೀವು ಹೇಗ್ ಮದ್ವೆ ಆದ್ರಿ ಅಂತ, ಈಗ ಒಂದು ವೆಡ್ಡಿಂಗ್ ಇನ್ವಿಟೇಷನ್ ಆಗಿರ್ಬೋದು ಅಥವಾ ಮ್ಯಾರೇಜ್ ಡಿಕ್ಲರೇಷನ್, ಇದು ಎರಡರಲ್ಲಿ ಯಾವ್ದಾದ್ರು ಕೂಡ ನೀವು ಕೊಡ್ಬೋದು. ಇನ್ನ ವಿಟ್ನೆಸಸ್, ನಿಮ್ಗೆ ಇಬ್ರು ವಿಟ್ನೆಸ್ ಬೇಕಾಗುತ್ತೆ. ಅವ್ರ ಹತ್ರ ಕೂಡ ವ್ಯಾಲಿಡ್ ಐಡೆಂಟಿಫಿಕೇಶನ್ ಡಾಕ್ಯುಮೆಂಟ್ಸ್ ಕೂಡ ಇರ್ಬೇಕಾಗುತ್ತೆ. ಸೊ ಇದು ನಿಮ್ಗೆ ಬೇಕಾಗುತ್ತೆ. ಈಗ ಬನ್ನಿ ಆನ್ಲೈನ್ ಪ್ರೊಸೀಜರ್ ಬಗ್ಗೆ ತಿಳ್ಕೊಳ್ಳೋಣ, ಹೇಗೆ ರಿಜಿಸ್ಟರ್ ಮಾಡೋದು ಅಂತ. ಭಾರತದಲ್ಲಿ ಎಸ್ಪೆಷಲಿ ಆನ್ಲೈನ್ ಪ್ರೊಸೀಜರ್ ತುಂಬಾನೇ ಫೇಮಸ್ ಆಗ್ತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಲಾಂಗ್ ಕ್ಯೂಸ್ ನೀವು ನಿಂತ್ಕೊಳ್ಳೋ ಅಷ್ಟಿಲ್ಲ, ಅದ್ರ ಜೊತೆಗೆ ಕೆಲವು ಸಮಯ ಕೂಡ ನಿಮ್ಗೆ ಸೇವ್ ಆಗ್ತಾ ಇದೆ. ಸೊ ಆದ್ರಿಂದ ಈ ಆನ್ಲೈನ್ ಪ್ರೊಸೀಜರ್ ಏನಿದೆ ಅದು ತುಂಬಾನೇ ಫೇಮಸ್ ಆಗ್ತಿದೆ. ಬಟ್ ಇದು ಪಾರ್ಷಿಯಲ್ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ನೀವು ಡಾಕ್ಯುಮೆಂಟ್ಸ್ ನೆಲ್ಲ ಏನೋ ಆನ್ಲೈನ್ ಸಬ್ಮಿಟ್ ಮಾಡ್ಬೋದು, ಆದ್ರೆ ಫೈನಲ್ ಸ್ಟೇಜ್ಗೆ ನೀವು ರಿಜಿಸ್ಟರ್ ಆಫೀಸ್ ನ ವಿಸಿಟ್ ಮಾಡ್ಲೇಬೇಕಾಗುತ್ತೆ. ಹೌದು. ಈಗ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ ಏನೇನ್ ಪ್ರೊಸೀಜರ್ ಅಂತ. ಮೊದಲನೇದು ಬಂದು ಅಫಿಷಿಯಲ್ ವೆಬ್ಸೈಟ್ ನ ನೀವು ವಿಸಿಟ್ ಮಾಡ್ಬೇಕಾಗುತ್ತೆ. ಈಗ ಪ್ರತಿ ರಾಜ್ಯಕ್ಕೂ ಕೂಡ ಅವ್ರದೇ ಆದಂತ ಓನ್ ಸಿವಿಲ್ ಸರ್ವಿಸಸ್ ಪೋರ್ಟಲ್ ಇರುತ್ತೆ. ಸೊ ಅದ್ರೊಳಗೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಿಮ್ಮ ಅಫಿಷಿಯಲ್ ಗವರ್ಮೆಂಟ್ ವೆಬ್ಸೈಟ್ ನ ನೀವು ವಿಸಿಟ್ ಮಾಡ್ಬೇಕಾಗುತ್ತೆ. ಅಲ್ಲಿ ಒಂದು ಯೂಸರ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಆ ಕ್ರೆಡೆನ್ಶಿಯಲ್ಸ್ ನ ಬಳಸ್ಕೊಂಡು ಲಾಗಿನ್ ಮಾಡ್ಬೇಕಾಗುತ್ತೆ. ಲಾಗಿನ್ ಮಾಡಿದ್ಮೇಲೆ ಅದ್ರೊಳಗೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸೆಕ್ಷನ್ ಎಲ್ಲಿದೆ ಅಂತ ಹುಡುಕ್ಬೇಕಾಗುತ್ತೆ. ಈಗ ಸಪೋಸ್ ನೀವು ಹಿಂದೂ ಮ್ಯಾರೇಜ್ ಸೆಲೆಕ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಸೊ ನಂತರ ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ. ಅದನ್ನ ನೀವು ಕಂಪ್ಲೀಟ್ ಆಗಿ ಫಿಲ್ ಮಾಡ್ಬೇಕಾಗುತ್ತೆ. ನಿಮ್ದು ಬ್ರೈಡ್ ಡೀಟೇಲ್ಸ್ ಆಗಿರ್ಬೋದು, ಗ್ರೂಮ್ ಡೀಟೇಲ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ವಿಟ್ನೆಸ್ ಡೀಟೇಲ್ಸ್ ನ ಕೂಡ ನೀವು ಫಿಲ್ ಮಾಡ್ಬೇಕಾಗುತ್ತೆ. ಈಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಕೂಡ ಮಾಡ್ಬೇಕಾಗುತ್ತೆ. ನಾನ್ ಮುಂಚೆ ಏನ್ ಹೇಳ್ದೆ ನೆಸೆಸರಿ ಡಾಕ್ಯುಮೆಂಟ್ಸ್ ಅಂತ, ಅದೆಲ್ಲ ಸ್ಕ್ಯಾನ್ ಕಾಪಿನ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಹಾಗೆ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ. ನಂತರ ಏನಾಗುತ್ತೆ ಅಂದ್ರೆ ರಿಜಿಸ್ಟ್ರಾರ್ ಆಫೀಸ್ ಇರ್ತಾರಲ್ಲ, ಅವರು ನಿಮ್ಮ ಅಪ್ಲಿಕೇಶನ್ ನ ಪ್ರಾಸೆಸ್ ಮಾಡ್ಬಿಟ್ಟು ನಿಮ್ಗೆ ಒಂದು ಅಪಾಯಿಂಟ್ಮೆಂಟ್ ಡೇಟ್ ಟು ಟೈಮ್ ನ ಕೊಡ್ತಾರೆ. ಆ ಅಪಾಯಿಂಟ್ಮೆಂಟ್ ಡೇ ಟು ಟೈಮ್ಗೆ ನೀವು ನಿಮ್ ಸ್ಪೌಸ್ ಅದ್ರ ಜೊತೆಗೆ ನಿಮ್ಮ ವಿಟ್ನೆಸಸ್ ಕೂಡ ಹೋಗ್ಬೇಕಾಗತ್ತೆ. ಸೊ ನೀವು ಹೋಗ್ಬೇಕಾದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ಬೇಕಾಗುತ್ತೆ ವೆರಿಫಿಕೇಶನ್ಗೆ. ಹಾಗೆ ನಿಮ್ಮ ವಿಟ್ನೆಸಸ್ ಏನಿರ್ತಾರೆ ಅವರು ಕೂಡ ವ್ಯಾಲಿಡ್ ಐಡೆಂಟಿಫಿಕೇಶನ್ ನ ತಗೊಂಡು ಹೋಗ್ಬೇಕಾಗುತ್ತೆ ತೋರ್ಸೋದಕ್ಕೆ ಪ್ರೂಫ್ ಆಗಿ. ಈಗ ರಿಜಿಸ್ಟ್ರಾರ್ ನಿಮ್ ತಗೊಂಡು ಹೋಗಿದ್ದ ಡಾಕ್ಯುಮೆಂಟ್ಸ್ ನೆಲ್ಲ ಕೂಡ ವೆರಿಫೈ ಮಾಡ್ತಾರೆ. ಹಾಗೆ ನೀವು ಕೊಟ್ಟಿರೋ ಇನ್ಫಾರ್ಮೇಶನ್ ಎಲ್ಲ ಕೂಡ ವೆರಿಫೈ ಮಾಡ್ತಾರೆ. ನಂತರ ಫೈನಲ್ ಸ್ಟೇಜ್ಗೆ ಅದು ಹೋಗುತ್ತೆ. ಸೊ ಫೈನಲಿ ಅವರು ಮ್ಯಾರೇಜ್ ಸರ್ಟಿಫಿಕೇಟ್ ನ ಅವತ್ತೇ ಇಶ್ಯೂ ಮಾಡ್ಬೋದು ಅಥವಾ ಕೆಲವು ದಿನಗಳ ನಂತರ ಇಶ್ಯೂ ಮಾಡ್ಬೋದು. ಇದು ಆ ರಾಜ್ಯದಿಂದ ರಾಜ್ಯಕ್ಕೆ ಡಿಫರ್ ಆಗುತ್ತೆ. ಅದ್ರ ಜೊತೆಗೆ ಎಲ್ಲಾ ಸ್ಟೆಪ್ಸ್ ಅಲ್ಲೂ ಕೂಡ ಒಂದು ನಾಮಿನಲ್ ಫೀಸ್ ಅಂತ ಇರುತ್ತೆ. ಸೊ ಆ ನಾಮಿನಲ್ ಫೀಸ್ ಕೂಡ ನೀವು ಪೇ ಮಾಡ್ಬೇಕಾಗುತ್ತೆ. ಇದು ಕೂಡ ಡಿಪೆಂಡ್ ಆಗುತ್ತೆ ಯಾವ ಮ್ಯಾರೇಜ್ ಆಕ್ಟ್ ಅಂತ. ಆನ್ಲೈನ್ ಪ್ರೊಸೀಜರ್ ಏನೋ ನೋಡಿದ್ರಿ, ನಂತರ ಆಫ್ಲೈನ್ ಪ್ರೊಸೀಜರ್ ಏನು ಅಂತ ನೋಡೋಣ ಬನ್ನಿ. ಇದಕ್ಕೆ ನೀವು ರಿಜಿಸ್ಟರ್ ಆಫೀಸ್ ನ ವಿಸಿಟ್ ಮಾಡ್ಲೇಬೇಕಾಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋದಿಕ್ಕಾಗಿರ್ಬೋದು ಅಥವಾ ಅಪಾಯಿಂಟ್ಮೆಂಟ್ ತಗೊಳ್ಳೋದಿಕ್ಕಾಗಿರ್ಬೋದು. ಸೊ ಆದ್ರೆ ಯಾವ ರಿಜಿಸ್ಟರ್ ಆಫೀಸ್ಗೆ ನೀವು ವಿಸಿಟ್ ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ಮದ್ವೆಗೂ ಮುಂಚೆ 30 ದಿನ ನೀವ್ ಎಲ್ಲಿದ್ರಿ, ನಿಮ್ಮ ಸ್ಪೌಸ್ ಎಲ್ಲಿದ್ರು ಅಂತ ಮುಖ್ಯ ಆಗುತ್ತೆ. ಸೊ ಆ ಪ್ಲೇಸ್ ಅಲ್ಲಿ ಲೋಕಲ್ ರಿಜಿಸ್ಟರ್ ಆಫ್ ಮ್ಯಾರೇಜಸ್ ಅಂತ ಇರುತ್ತೆ, ಅಲ್ಲಿ ನೀವು ಹೋಗ್ಬೋದು. ಅಥವಾ ಕೆಲವು ಸ್ಟೇಟ್ಸ್ ಅಲ್ಲಿ
ಏನಾಗುತ್ತೆ ಅಂದ್ರೆ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಆಫೀಸ್ ಅಲ್ಲೇನೆ ಮ್ಯಾರೇಜಸ್ ರಿಜಿಸ್ಟರ್ ಆಗುತ್ತೆ. ಸೊ ಅಲ್ಲಿ ಕೂಡ ಹೋಗ್ಬೋದು. ಅಥವಾ ನೀವು ಅರ್ಬನ್ ಏರಿಯಾಸ್ ಅಲ್ಲಿ ಇದ್ರಿ ಅನ್ಕೊಳ್ರಿ, ಮುನ್ಸಿಪಲ್ ಕಾರ್ಪೊರೇಷನ್ ಆಫೀಸ್ ಏನಿದೆ ಅದು ಕೂಡ ರಿಜಿಸ್ಟ್ರೇಷನ್ ಪ್ರೋಸೆಸ್ ನ ತಗೊಳುತ್ತೆ. ಸೊ ಅಲ್ಲಿ ಹೋಗ್ಬೋದು. ಅಥವಾ ಪಂಚಾಯತ್ ಆಫೀಸ್ ತಗೊಳ್ಬೇಕಾಗತ್ತೆ. ಎಲ್ಲಿ ಅಂದ್ರೆ ರೂರಲ್ ಏರಿಯಾಸ್ ಅಲ್ಲಿ. ಸೊ ಈ ಪಂಚಾಯತ್ ಆಫೀಸ್ ಅಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಕೂಡ ನಡೆಯುತ್ತೆ. ಸೊ ಈ ರೀತಿ ನೀವು ಯಾವ ಪ್ಲೇಸ್ ಅಲ್ಲಿ ಇದ್ದೀರಾ ಅಂತ ನೋಡ್ಕೊಂಡು ಕರೆಕ್ಟ್ ಆದ ರಿಜಿಸ್ಟರ್ ಆಫೀಸ್ಗೆ ನೀವು ಹೋಗ್ಬೇಕಾಗತ್ತೆ. ನೀವು ರಿಜಿಸ್ಟರ್ ಆಫೀಸ್ಗೆ ಹೋದ್ಮೇಲೆ ಎಲ್ಲ ಪ್ರೊಸೀಜರ್ಸ್ ಏನಿದೆ ಅದೆಲ್ಲ ಆನ್ಲೈನ್ ಅಲ್ಲಿ ಏನಿತ್ತು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಸೊ ನೀವು ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅವ್ರು ಅದನ್ನ ವೆರಿಫೈ ಮಾಡಿ ನಿಮ್ಗೆ ಒಂದು ಅಪಾಯಿಂಟ್ಮೆಂಟ್ ಕೊಡ್ತಾರೆ. ನಂತರ ನೀವು ಬರ್ಬೇಕಾಗುತ್ತೆ, ಮತ್ತೆ ಎಲ್ಲ ಸೈನ್ ಮಾಡ್ಬೇಕಾಗುತ್ತೆ. ಸೊ ಈ ರೀತಿಯಾದ ಪ್ರೊಸೀಜರ್ ಸೇಮ್ ಸಿಮಿಲರ್ ಇರುತ್ತೆ. ನಾನು ಅವಾಗ ಇನ್ನೊಂದು ವಿಷಯ ಹೇಳಿದೆ, ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಇದೆ 1954 ಅಂತ. ಈ ಮ್ಯಾರೇಜ್ ಆಕ್ಟ್ ಅಲ್ಲಿ ಕೂಡ ನಾವು ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡಿಸಬಹುದು ಅಂತ. ಬಟ್ ಆದ್ರೆ ಸ್ವಲ್ಪ ಪ್ರೊಸೀಜರ್ ಡಿಫ್ರೆಂಟ್ ಇದೆ. ಏನೇನು ಅಂತ ಬನ್ನಿ ತಿಳ್ಕೊಳ್ಳೋಣ. ಫಸ್ಟ್ ಏನಂದ್ರೆ, ನೀವು ಯಾವತ್ತು ಮದ್ವೆ ಆಗ್ತೀರಾ ಅನ್ಕೊಂತೀರಾ ಅದರ 30 ಡೇಸ್ ಮುಂಚೆ ನೀವು ಬಂದು ರಿಜಿಸ್ಟ್ರಾರ್ ಹತ್ರ ನೋಟಿಫೈ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ನೀವು ಅಪ್ಲಿಕೇಶನ್ ನ ಕೊಡ್ಬೇಕಾಗುತ್ತೆ. ಎಲ್ಲಾನು ಫಿಲ್ ಮಾಡಿರ್ಬೇಕಾದ್ರೊಳಗೆ. ಅದ್ರ ಜೊತೆಗೆ ನೆಸೆಸರಿ ಡಾಕ್ಯುಮೆಂಟ್ಸ್ ನ ಕೂಡ ನೀವು ಅವಾಗೇನೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ನಂತರ ಅವ್ರು ನಿಮ್ಗೆ ಅಪಾಯಿಂಟ್ಮೆಂಟ್ ನ ಕೊಡ್ತಾರೆ. ಸೊ ಆಲ್ಮೋಸ್ಟ್ 30 ಡೇಸ್ ಆದ್ಮೇಲೆ ನಿಮ್ಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಆದ್ರೆ ಈ 30 ಡೇಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅವರು ಒಂದು ನೋಟಿಸ್ ನ ಪಬ್ಲಿಷ್ ಮಾಡ್ತಾರೆ. ಯಾವ್ದಾದ್ರು ಅಬ್ಜೆಕ್ಷನ್ಸ್ ಇದ್ರೆ ಅದು ಬಂದು ಸಬ್ಮಿಟ್ ಆಗ್ಲಿ ಅಂತ. ಸೊ ಯಾವ್ದೇ ರೀತಿಯಾದ ಅಬ್ಜೆಕ್ಷನ್ಸ್ ಇಲ್ಲ ಅಂತ ಅನ್ಕೊಳ್ಳಿ. 30 ಡೇಸ್ ಆಯ್ತು, ನಿಮ್ ಅಪಾಯಿಂಟ್ಮೆಂಟ್ ಡೇಟ್ ಬಂತು ಅಂತ ಅನ್ಕೊಳ್ಳೋಣ. ಆಗ ನೀವು ಮತ್ತೆ ನಿಮ್ ಸ್ಪೌಸ್ ಅದ್ರ ಜೊತೆಗೆ 3 ಜನ ವಿಟ್ನೆಸಸ್ ನೀವು ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅವ್ರದ್ದು ವ್ಯಾಲಿಡ್ ಐಡೆಂಟಿಫಿಕೇಶನ್ ಕೂಡ ತಗೊಂಡ್ ಹೋಗ್ಬೇಕಾಗುತ್ತೆ. ಸೊ ನಂತರ ನೀವೆಲ್ಲ ಹೋಗಿ ಒಂದು ಡಿಕ್ಲರೇಷನ್ ಫಾರ್ಮ್ ನ ಸೈನ್ ಮಾಡ್ತೀರಾ. ಅದ್ರ ನಂತರ ಸಪೋಸ್ ನಿಮ್ಗೆ ಹಿಂದೂ ತರ ಮ್ಯಾರೇಜ್ ಆಗ್ಬೇಕು ಅಥವಾ ಮುಸ್ಲಿಂ ತರ ಯಾವ್ದೇ ರೀತಿಯಾದ ಮ್ಯಾರೇಜ್ ಹೇಗಾಗ್ಬೇಕು ಆ ರೀತಿಯಾದ ಮ್ಯಾರೇಜ್ ನ ಆಗ್ಬೋದು. ಅದ್ರ ಜೊತೆಗೆ ರಿಜಿಸ್ಟ್ರಾರ್ ಏನಿರ್ತಾರೆ ಆಫೀಸರು, ಅವರು ನಿಮ್ಮ ಮ್ಯಾರೇಜ್ ನ ರೆಕಾರ್ಡ್ ಮಾಡ್ತಾರೆ ಅವ್ರ ಬುಕ್ಸ್ ಅಲ್ಲಿ. ನಂತರ ನಿಮ್ಗೆ ಸರ್ಟಿಫಿಕೇಟ್ ನ ಇಶ್ಯೂ ಮಾಡ್ತಾರೆ. ಆ ಸರ್ಟಿಫಿಕೇಟ್ ಯೂಶಲಿ ಅವತ್ತಿನ ದಿನಾನೇ ಸಿಗುತ್ತೆ. ನಾವೀಗ ಈ ವಿಡಿಯೋ ಎಂಡಿಗೆ ಬಂದಿದೀವಿ ಅಂತ ಹೇಳ್ಬೋದು. ಸೊ ನಿಮಗೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಹೇಗ್ ಮಾಡ್ಸೋದು, ಅದ್ರ ಜೊತೆಗೆ ಫೈನಾನ್ಷಿಯಲ್ ಬೆನಿಫಿಟ್ಸ್ ಏನು ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಹಾಗೆ ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ನಿಮ್ಮ ಓನ್ ರಿಸರ್ಚ್ ಮಾಡೋದನ್ನ ಮರಿಬೇಡಿ. ಅದ್ರ ಜೊತೆಗೆ ನಿಮ್ ಬ್ರೈಡ್ ಟು ಬಿ ಅಥವಾ ಯಾರಾದ್ರೂ ಫ್ರೆಂಡ್ ಗ್ರೂಮ್ ಟು ಬಿ ಇದ್ರೆ ಅವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ತುಂಬಾ ಇನ್ಫಾರ್ಮೇಶನಲ್. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬೋದು. ಹಾಗೆ ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ರೆ ಅದನ್ನ ಕೂಡ ನೀವು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಅಥವಾ ಯಾವ್ದಾದ್ರು ಡೌಟ್ ಇದ್ರೆ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಧನ್ಯವಾದಗಳು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.